ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಕ್ಲಾಸ್ ನೈನ್ತ್ನ ಎಕನಾಮಿಕ್ಸ್ ಪಾರ್ಟ್ನ ಸೆಕ್ಟರ್ಸ್ ಆಫ್ ಇಂಡಿಯನ್ ಎಕಾನಮಿ ಇಂಟ್ರೊಡಕ್ಷನ್ ಕ್ಲಾಸ್ ಬಗ್ಗೆ ಅಧ್ಯಯನ ಮಾಡೋಣ. ಇಲ್ಲಿ ನಾವು ಆರ್ಥಿಕ ಚಟುವಟಿಕೆ ಮೇಲೆ ಭಾರತದ ಅರ್ಥವ್ಯವಸ್ಥೆಯನ್ನು 3 ವಲಯಗಳನ್ನಾಗಿ ಕ್ಲಾಸಿಫೈಡ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಪ್ರೈಮರಿ ಸೆಕ್ಟರ್, ಸೆಕೆಂಡ್ ಸೆಕೆಂಡರಿ ಸೆಕ್ಟರ್ ಆ್ಯಂಡ್ ಥರ್ಡ್ ಟರ್ಟಿಯರಿ ಸೆಕ್ಟರ್ ಆಗಿರುತ್ತೆ. ಇಲ್ಲಿ ಪ್ರೈಮರಿ ಸೆಕ್ಟರ್ನಲ್ಲಿ ನಾವು ನೋಡಬೇಕಾದರೆ ಇದನ್ನು ಪ್ರಾಥಮಿಕ ವಲಯ ಅಂತಲೂ ಕರಿತೀವಿ. ಆ್ಯಂಡ್ ಈ ಸೆಕ್ಟರ್ನಲ್ಲಿ ನಾವು ಕೃಷಿ ಸಂಬಂಧಿತ ಚಟುವಟಿಕೆಗಳು, ಅದರಲ್ಲಿ ರೇಷ್ಮೆ ಆಗಿರಬಹುದು, ತೋಟಗಾರಿಕೆ, ಪಶುಪಾಲನೆ, ಮೀನುಗಾರಿಕೆ, ಕೋಳಿ ಸಾಗಾಣಿಕೆ ಮತ್ತು ಫ್ಯಾಕ್ಟರಿಗಳಿಗೆ ಬೇಕಾಗುವ ರಾ ಮಟೀರಿಯಲ್ಸ್ ಅಂದರೆ ಕಚ್ಚಾ ಪದಾರ್ಥಗಳನ್ನು ಕೂಡ ಇದು ಪ್ರೊವೈಡ್ ಮಾಡುತ್ತೆ. ಪ್ರಾಥಮಿಕ ವಲಯ ಅಂದರೆ ಫಾರ್ ಎಕ್ಸಾಂಪಲ್ ಆಗಿ ಪೊಟ್ಯಾಟೊ ಚಿಪ್ಸನ್ನು ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟ್ರಿ ಇದೆ ಅಂದ್ಕೊಳ್ಳಿ. ಆ ಫ್ಯಾಕ್ಟ್ರಿಗೆ ಪೊಟ್ಯಾಟೊವನ್ನು ಪ್ರೊವೈಡ್ ಮಾಡುತ್ತೆ, ಅದು ಪ್ರಾಥಮಿಕ ವಲಯ. ಅಂದರೆ ರಾ ಮಟೀರಿಯಲ್ಸ್ಗಳನ್ನು ನಾವು ಪ್ರಾಥಮಿಕ ವಲಯದಲ್ಲಿ ಕಾಣುತ್ತೇವೆ. ಇದು ಕಚ್ಚಾ ಪದಾರ್ಥಗಳನ್ನು ಫ್ಯಾಕ್ಟ್ರಿಗಳಿಗೆ ಪೂರೈಸುತ್ತೆ. ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್ ಅಂದರೆ ಕೃಷಿ ವಲಯದ ಮಹತ್ವ. ನೋಡಿ, ಭಾರತದಲ್ಲಿ ಕೃಷಿಯು ಒಂದು ಪ್ರಮುಖ ಆಕ್ಯುಪೇಷನ್ ಅಂದರೆ ಉದ್ಯೋಗವಾಗಿದೆ. ಇಂದಿಗೂ ಕೂಡ ನಮ್ಮ ಅರ್ಥವ್ಯವಸ್ಥೆ ಬೆನ್ನೆಲುಬು ಅಂತ ನಾವು ಕೃಷಿಯನ್ನೇ ಕರಿತೀವಿ. ಆ್ಯಂಡ್ ಸಾಕಷ್ಟು ಜನರು ಭಾರತದಲ್ಲಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಅದು ಡೈರೆಕ್ಟ್ ಆಗಿರಬಹುದು ಅಥವಾ ಇಂಡೈರೆಕ್ಟ್ ಆಗಿರಬಹುದು. ಆ್ಯಂಡ್ ನಾವು ಈಗಾಗಲೇ ನೋಡಿದ ರೀತಿ ಕೃಷಿ ಇದು ಮ್ಯಾನುಫ್ಯಾಕ್ಚರ್ ಅಂದರೆ ಕೈಗಾರಿಕೆಗಳಿಗೆ ರಾ ಮಟೀರಿಯಲ್ಸನ್ನು ಪ್ರೊವೈಡ್ ಮಾಡುತ್ತೆ. ಅಷ್ಟೇ ಅಲ್ಲ, ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವು ಕೂಡ ಒದಗಿಸುತ್ತೆ. ಇಟ್ ಹೆಲ್ಪ್ಸ್ ಇನ್ ದ ಕ್ಯಾಪಿಟಲ್ ಫಾರ್ಮೇಷನ್ ಥ್ರೂ ದ ಸೇವಿಂಗ್ಸ್ ಆಫ್ ದ ಫಾರ್ಮರ್ಸ್. ಅಂದರೆ ರೈತರ ಉಳಿತಾಯದ ಮೂಲಕ ಕೃಷಿ ಒಂದು ಬಂಡವಾಳ ಸಂಗ್ರಹಕ್ಕೆ ಕೂಡ ಸಹಕರಿಸುತ್ತೆ ಅಂತ ಹೇಳಬಹುದು. Agriculture is the main occupation. The condition of farmers is not yet satisfactory due to the following reasons. ನೋಡಿ, ಕೃಷಿ ಒಂದು ಪ್ರಮುಖ ಉದ್ಯೋಗ ಆಗಿದ್ದರೂ ಕೂಡ ಸಾಕಷ್ಟು ರೈತರಿಗೆ ಇದು ಅಷ್ಟೊಂದು ತೃಪ್ತಿಕರ ಆಗಿಲ್ಲ. ಏಕೆಂದರೆ ಭಾರತದಲ್ಲಿ ಸಣ್ಣಕ್ಕಿಂತ ಅತಿ ಸಣ್ಣ ರೈತರಿದ್ದಾರೆ. ಕೃಷಿಯ ಭೂಮಿ ಇದು ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಶ್ರಿತ ಆಗಿದೆ. ಪ್ರೊಡಕ್ಟಿವಿಟಿ ಇನ್ ಅಗ್ರಿಕಲ್ಚರ್ ಈಸ್ ವೆರಿ ಲೋ. ನೋಡಿ, ಪ್ರೊಡಕ್ಟಿವಿಟಿಯಲ್ಲಿ ಸಾಕಷ್ಟು ಕಡಿಮೆ ಪ್ರಮಾಣವನ್ನು ನಾವು ಕಾಣ್ತೀವಿ. ಸಾಕಷ್ಟು ರೈತರಿಗೆ ಆಧುನಿಕ ಉಪಕರಣಗಳ ಬಗ್ಗೆ, ಅದರ ಅಳವಡಿಕೆ ಬಗ್ಗೆ, ಉಪಕರಣಗಳ ಬಗ್ಗೆ ಹಿಂದುಳಿದಿದ್ದನ್ನು ನಾವು ಕಾಣ್ತೀವಿ. ಆ್ಯಂಡ್ ಮಿಡಲ್ ಮ್ಯಾನ್ ಇವರಿಂದ ಅವರ ಕೃಷಿ ಉತ್ಪನ್ನಗಳಿಗೆ ಯೋಗ್ಯ ಬೆಲೆಯನ್ನು ಸಿಗ್ತಾ ಇಲ್ಲ. ಅದಕ್ಕೇನೆ ಅಂತ ನಮ್ಮ ಸರ್ಕಾರವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಅದರ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡಲು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ.